अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮಹಾವಾಕ್ಯದ ದಿನಾಂಕ 14/4/1973. ಮುರಳಿಯ ಶಿರೋನಾಮೆ संगठन की शक्ति, एक संकल्प. सभी किस संकल्प में बैठे हो? ಎಲ್ಲರೂ ಯಾವ ಸಂಕಲ್ಪದಲ್ಲಿ ಕೂತ್ಕೊಂಡಿದ್ದೀರಿ? ಸಭಿ ಕಾ ಏಕ ಸಂಕಲ್ಪ ಏನ? ಎಲ್ಲರದು ಒಂದೇ ಸಂಕಲ್ಪ ಇದೆ ಅಲ್ವಾ? ಜೈಸೆ अभी सभी का एक संकल्प चल रहा था, वैसे ही सभी एक ही लगन अर्थात एक ही बाप से मिलन की, एक ही अशरीरी भाव बनने की ಶುದ್ಧ ಸಂಕಲ್ಪ में स्थित हो जाओ. ಈಗ ತಾವೆಲ್ಲರೂ ಒಂದೇ ಸಂಕಲ್ಪ ಮಾಡ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಾಬಾ ಬರೋಕ್ಕಿಂತ ಮೊದಲು ಒಂದು ಹಾಡು ಹಾಕಿರ್ತಾರೆ. ಅವಾಗ ಎಲ್ಲರೂ ಒಂದೇ ಸಂಕಲ್ಪದಲ್ಲಿ ಕುಳಿತಿರ್ತಾರೆ. ನಾನು ನೋಡಿದೆ ಅಂತಾರೆ ಬಾಬಾ. ಅದೇ ರೀತಿ ಎಲ್ಲರ ಲಗನ್ ಏಕಿ ಬಾಪಸೆ ಮಿಲನ್ಕಿ, ಒಬ್ಬ ತಂದೆಯ ಮಿಲನ ಮಾಡಬೇಕು, ಒಂದೇ ಲಗನ್, ಒಂದೇ ಅಶರೀರಿಯಾಗುವ ಶುದ್ಧ ಸಂಕಲ್ಪದಲ್ಲಿ ಸ್ಥಿತಾಗಿ ಬಿಡಿ. तो सभी के संगठन रूप का यह एक शुद्ध संकल्प क्या कर सकती है? ಇಷ್ಟು ಜನ ಸಂಘಟಿತ ರೂಪದಲ್ಲಿ ಒಂದೇ ಶುದ್ಧ ಸಂಕಲ್ಪದಲ್ಲಿ ಕೂತ್ಕೊಂಡ್ರೆ ಏನ್ ಮಾಡಂಗಿಲ್ಲದು? ಎಷ್ಟು ತಾಕತ್ತಿದೆ. ಒಬ್ಬ ತಂದೆಯ ಜೊತೆಗೆ ಮಿಲನ, ಎಲ್ಲರೂ ಅಶರೀರಿಯಾಗುವ ಶುದ್ಧ ಸಂಕಲ್ಪದಲ್ಲಿ ಸ್ಥಿತಾಗಿ ದೊಡ್ಡ ಸಂಘಟನೆ ರೂಪದಲ್ಲಿ ಈ ಒಂದು ಶುದ್ಧ ಸಂಕಲ್ಪದಲ್ಲಿ ಸ್ಥಿತ ಆದರೆ ಏನ್ ಮಾಡ್ಲಿಕ್ಕಾಗೋದಿಲ್ಲ. किसी के भी और दूसरे संकल्प ना हो. ಇಷ್ಟು ಜನ ಕೂತ್ಕೊಂಡಿದ್ದೀವಿ, ಯಾರ್ದು ಸಹ ಅನ್ಯ ಸಂಕಲ್ಪಗಳೇ ಇರಬಾರ್ದು. ಸಭಿ ಏಕ ರಸ ಸ್ಥಿತಿ ಮೇ ಸ್ಥಿತ ಹೋ. तो बताओ, ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ, ಒಂದೇ ಶುದ್ಧ ಸಂಕಲ್ಪದಲ್ಲಿ ಸ್ಥಿತ ಆಗ್ರಿ. ನಾವೆಲ್ಲರೂ ಸಹ ಈಗ ಅಶರೀರಿ ಭವ, ಒಂದೇ ತಂದೆಯ ಮಿಲನದಲ್ಲಿ ಮಗ್ನರು. ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ. बताओ, वह एक सेकंड के शुद्ध संकल्प की शक्ति क्या कमाल कर देती है. ಇಷ್ಟು ಜನ ಎಲ್ಲರೂ ಒಟ್ಟಾಗಿ ಒಂದೇ ಸೆಕೆಂಡಿಗೆ ಒಂದೇ ಶುದ್ಧ ಸಂಕಲ್ಪದಲ್ಲಿ ಸ್ಥಿತ ಆದ್ರೆ ಆ ಶಕ್ತಿ ಏನ್ ಚಮತ್ಕಾರ ಮಾಡಿ ತೋರಿಸಬಹುದು. तो ऐसे संगठित रूप में एक ही शुद्ध संकल्प अर्थात एक रस स्थिति बनाने का अभ्यास करना है. ಒಂದೇ ಶುದ್ಧ ಸಂಕಲ್ಪದಲ್ಲಿ ಅಂದರೆ ಏಕರಸ ಸ್ಥಿತಿಯಲ್ಲಿ ಎಲ್ಲರೂ ಕೂತ್ಕೊಳ್ಳುವ ಅಭ್ಯಾಸವನ್ನ ಮಾಡಿ. ಆಗ ವಿಶ್ವ के अंदर ಶಕ್ತಿ ಸೇನಾ का नाम बाला होगा. ಇಡೀ ವಿಶ್ವದ ಮುಂದೆ ಶಕ್ತಿ ಸೈನ್ಯದ ಹೆಸರು ಪ್ರಸಿದ್ಧ ಆಗ್ತದೆ ಅಂತ ಬಾಬಾ ತಿಳಿಸ್ತಾರೆ. ಬಾಬಾ ಒಂದು ಉದಾಹರಣೆ ಕೊಡ್ತಾರೆ. जैसे स्थूल सैनिक जब युद्ध के मैदान में जाते ही, ಸ್ಥೂಲ ಸೈನಿಕರು ಯುದ್ಧದ ಮೈದಾನದಲ್ಲಿ ಹೋಗ್ತಾರೆ. ಎಲ್ಲರಿಗೂ ಏಕೆ ಆರ್ಡರ್, ಒಂದೇ ಆರ್ಡರ್ ಸಿಕ್ಬಿಡ್ತದೆ. ಒಂದೇ ಸಮಯದಲ್ಲಿ ಒಂದೇ ಆರ್ಡರ್ ಎಲ್ಲ ಸೈನಿಕರಿಗೂ ಸಿಕ್ಬಿಡ್ತದೆ. ಏನ್ ಮಾಡ್ತಾರೆ ಅವಾಗ? चारों ओर अपनी गोली चलाना शुरू कर देते. ನಾಲ್ಕು ಕಡೆಯಿಂದಲೂ ಸಹಿತ ಗುಂಡು ಹಾಕ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಒಂದೇ ಆರ್ಡರ್, ಒಂದೇ ಸಮಯದಲ್ಲಿ
ಎಲ್ಲರಿಗೂ 100 ಜನ ಸೈನಿಕರಿಗೆ ಆರ್ಡರ್ ಸಿಕ್ತಂದ್ರೆ ಎಲ್ಲರೂ ಗುಂಡು ಹಾಕ್ಲಿಕ್ಕೆ ಶುರು ಮಾಡ್ತಾರೆ. अगर एक ही समय एक ही ऑर्डर से चारों ओर घेराव ना डाले तो विजय नहीं बन सकते. ಒಂದೇ ಸಮಯದಲ್ಲಿ ಒಂದೇ ಆರ್ಡರ್ ನಿಂದ 4 ಕಡೆನೂ ಮುತ್ತಿಗೆ ಹಾಕಿಲ್ಲ ಅಂದ್ರೆ ವಿಜಯ ಆಗ್ಲಿಕ್ಕೆ ಆಗೋದಿಲ್ಲ. ವಿಜಯ ಆಗ್ಬೇಕಾದ್ರೆ ಒಂದೇ ಸಮಯದಲ್ಲಿ ಒಂದೇ ಆದೇಶ ಸಿಕ್ಕಿದ ಕೂಡಲೇ 4 ಕಡೆನೂ ಮುತ್ತಿಗೆ ಹಾಕಿ ಬಿಡ್ಬೇಕು, ಆವಾಗ ವಿಜಯ ಸಿಗ್ತದೆ. ಐಸೆ ಹಿ ನಾವು ಯಾರು रूहानी सेना संगठित रूप में एक ही इशारे से और एक ही सेकंड में सभी एक रस स्थिति में स्थित हो जाएंगे, तब ही विजय का नगाड़ा बचेगा. ನವಾತ್ಮಿಕ ಸೈನಿಕರು ಸಂಘಟಿತ ರೂಪದಲ್ಲಿ ಒಂದೇ ಇಶಾರೆಯಿಂದ ಒಂದೇ ಸೆಕೆಂಡಿನಲ್ಲಿ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಟ್ರೆ ವಿಜಯದ ನಗಾಡಿ ಬಾರಿಸಲ್ಪಡ್ತದೆ. अब देखो संगठित रूप में क्या सभी को एक ही संकल्प और एक ही पावरफुल स्टेज के अनुभव होते हैं, या कोई अपने कोई स्थित करने में मस्त होते, कोई स्थिति में स्थित होते हैं और कोई विघ्न विनाश करने में ही व्यस्त होते हैं. ಏನ್ ಮಾಡ್ತಿದ್ದೀರಿ? ಸಂಘಟನೆಯಲ್ಲಿ ಎಲ್ಲರೂ ಒಂದೇ ಸಂಕಲ್ಪದಲ್ಲಿ ಒಂದೇ ಪವರ್ಫುಲ್ ಸ್ಟೇಜ್ ಅಲ್ಲಿ ಕೂತ್ಕೊಳ್ಳುವಂತಹ ಅನುಭವ ಆಗ್ತಾ ಇದೆಯಾ? ಅಥವಾ ಕೆಲವರು ತಮ್ಮ ಸ್ಥಿತಿಯಲ್ಲಿ ಮಸ್ತರಾಗಿರ್ತಾರೆ, ಇನ್ನು ಕೆಲವರು ವಿಘ್ನ ವಿನಾಶ ಮಾಡ್ಲಿಕ್ಕೋಸ್ಕರ ವ್ಯಸ್ತರಾಗಿರ್ತಾರೆ. ಐಸೆ ಸಂಘಟನ್ ಕೆ ರಿಸಲ್ಟ್ ಮೇ ಕ್ಯಾ ವಿಜಯ್ ಕಾ ನಗಾಡ ಬಜೇಗಾ? ಒಬ್ಬರೊಬ್ಬರು ಒಂದೊಂದು ರೀತಿ ಸಂಕಲ್ಪ ಮಾಡ್ತಾ ಕೂತ್ಕೊಂಡ್ರೆ, ಒಂದೊಂದು ಸ್ಥಿತಿಯಲ್ಲಿ ಮಸ್ತರಾದ್ರೆ, ಅಥವಾ ಕೆಲವರು ವಿಘ್ನ ವಿನಾಶ ಮಾಡೋದ್ರಲ್ಲಿ ವ್ಯಸ್ತರಾದ್ರೆ ಸಂಘಟನೆಯ ರಿಸಲ್ಟ್ ವಿಜಯದ ನಗಾರಿ ಬಾರಿಸಲಿಕ್ಕೆ ಸಾಧ್ಯವಾ? ವಿಜಯದ ನಗಾರಿ ಬಾರಿಸಬೇಕಾದ್ರೆ ಒಂದೇ ಸೆಕೆಂಡಿಗೆ ಒಂದೇ ಇಶಾರೆ ಸಿಕ್ಕಿದ ಕೂಡಲೇ ಒಟ್ಟಿಗೆ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಬಿಡ್ಬೇಕು, ಒಂದೇ ಶುದ್ಧ ಸಂಕಲ್ಪದಲ್ಲಿ ಸ್ಥಿತ ಬಿಡ್ಬೇಕು. ಸಂಘಟಿತವಾಗಿ ಸ್ಥಿತ ಆಗೋದ್ರಿಂದ विजय का नगाड़ा बजेगा. विजय का नगाड़ा तब बजेगा जब सभी के सर्व संकल्प एक संकल्प में समा जाएंगे. ಎಲ್ಲರ ಸಂಕಲ್ಪಗಳು ಸರ್ವ ಸಂಕಲ್ಪಗಳು ಒಂದೇ ಸಂಕಲ್ಪದಲ್ಲಿ ಸಮಾವೇಶ ಆಗಿರಬೇಕು. ಒಂದೇ ಸಮಯದಲ್ಲಿ ಎಲ್ಲರೂ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗಬೇಕು, ಏಕರಸ ಸ್ಥಿತಿಯಲ್ಲಿ ಸ್ಥಿತ ಬಿಡಬೇಕು. ಕ್ಯಾ ಐಸಿ ಸ್ಥಿತಿ ಹೈ? ಆ ರೀತಿ ಇದ್ದಾಗನೇ ವಿಜಯದ ನಗಾರಿ ಬಾರಿಸಲ್ಪಡ್ತದೆ. अथवा क्या सिर्फ थोड़ी सी विशेष आत्माओं की ही एक रस स्थिति में अंगुली से कलियुगी पर्वत उठना है क्या? ಕೆಲವರದಷ್ಟೇ ವಿಶೇಷ ಆತ್ಮಗಳು, ಕೆಲವರಷ್ಟೇ ಏಕರಸ ಸ್ಥಿತಿಯ ಕಿರುಬೆರಳಿನಿಂದ ಕಲಿಯುಗಿ ಪರ್ವತವನ್ನ ಎತ್ತಬೇಕಾ? ಕೆಲವರೇನಾ? ಕೆಲವು ವಿಶೇಷ ಆತ್ಮಗಳಷ್ಟೇನಾ ಏಕರಸ ಸ್ಥಿತಿಯಿಂದ ಕಿರುಬೆರಳಿನ ಸಹಯೋಗದಿಂದ ಕಲಿಯುಗಿ ಪರ್ವತವನ್ನ ಎತ್ತಬೇಕಾ? ಅಥವಾ ಸಬಿಕೆ ಅಂಗುಲಿ ಸೆ ಉಠೇಗಾ? ಕೆಲವು ವಿಶೇಷ ಆತ್ಮಗಳು ಮಾತ್ರ ಏಕರಸ ಸ್ಥಿತಿಯಲ್ಲಿ ಒಂದೇ ಸಂಕಲ್ಪದಲ್ಲಿ ಕಲಿಯುಗಿ ಪರ್ವತವನ್ನ ಎತ್ತಲಿಕ್ಕೆ ಸಾಧ್ಯನಾ? ಅಥವಾ ಎಲ್ಲರೂ ಕಿರುಬೆರಳನ್ನ ಕೊಡ್ಬೇಕಾ? ಕೇಳ್ತಿದ್ದಾರೆ ಬಾಬಾ, ಹೇಳಿ. यह जो चित्र में सभी की एक ही अंगुली दिखाते हैं, ಚಿತ್ರದಲ್ಲಿ ಗೋವರ್ಧನ ಪರ್ವತವನ್ನ ಎತ್ತುವಾಗ ಎಲ್ಲರೂ ಕಿರುಬೆರಳನ್ನ ಕೊಡ್ತಾರೆ. ಎಲ್ಲರ ಕಿರುಬೆರಳಿನ ಸಹಯೋಗದಿಂದ ಗೋವರ್ಧನ ಪರ್ವತವನ್ನ ಎತ್ತಿಬಿಟ್ರು. ಅದೇ ರೀತಿ
ಎಲ್ಲರೂ ಕಿರುಬೆರಳಿನ ಸಹಯೋಗದಿಂದ ಏನೆತ್ತಬೇಕು? ಕಲಿಯುಗಿ ಪರ್ವತವನ್ನ ಎತ್ತಿ ಬಿಡಬೇಕು. ಉಸ್ಕಾ ಅರ್ಥ ಬಿ ಸಂಘಟನ್ ರೂಪ ಮೇ. ಅನೇಕರ ಕಿರುಬೆರಳು ಸೇರಿದಾಗನೇ ಗೋವರ್ಧನ ಪರ್ವತ ಎತ್ತಲ್ಪಟ್ಟಿತು. ಅಂದ್ರೆ ಅರ್ಥ ಏನು? ಸಂಘಟಿತ ರೂಪದಲ್ಲಿ ಒಂದೇ ಸಂಕಲ್ಪ, ಒಂದೇ ಮತ, ಒಂದೇ ರಸ ಸ್ಥಿತಿಯ ನಿಶಾನಿಯದು. ಎಲ್ಲರೂ ಕಿರುಬೆರಳು ಕೊಟ್ರು, ಆವಾಗ ಪರ್ವತ ಎತ್ತಲ್ಪಟ್ಟಿತು. ಸಂಘಟನೆಯಲ್ಲಿ ಎಲ್ಲರೂ ಒಂದೇ ಸಂಕಲ್ಪ, ಒಂದೇ ಮತ, ಏಕರಸ ಸ್ಥಿತಿ, ಇದರದ್ದು ನಿಶಾನಿಯೇ ಗೋವರ್ಧನ पर्वतवನ್ನ ಎತ್ತಿದ್ದು. तो आज बाप दादा बच्चों से पूछते हैं ये कलयुगी पहाड़ कब उठाएंगे और कैसे उठाएंगे? ಈ ಕಲಿಯುಗದ ಪರ್ವತವನ್ನ ಯಾವಾಗ ಎತ್ತುತ್ತೀರಿ ಮತ್ತೆ ಹೇಗೆ ಎತ್ತುತ್ತೀರಿ ಅಂತ ಕೇಳ್ತಾರ ಬಾಬಾ. वो तो सुना दिया लेकिन अब उठाना है जब आप ऑर्डर करेंगे बाबा ಅಂತ ಕೆಲವು ಮಕ್ಕಳು ಉತ್ತರ ಕೊಡ್ತಾರೆ. ಬಾಬಾ ನೀನ್ ಆರ್ಡರ್ ಕೊಟ್ರೆ ನಾವೆಲ್ಲರೂ ಏನ್ ಮಾಡ್ತೀವಿ? ಕಿರುಬೆರಳ ಸಹಯೋಗದಿಂದ ಕಲಿಯುಗಿ ಪರ್ವತವನ್ನ ಎತ್ತುತ್ತೀವಿ. ಕ್ಯಾ ಏಕರಸ ಸ್ಥಿತಿ ಮೇ ಎವರೆಡಿ ಹೋ? ಹಾಗಾದ್ರೆ ಏಕರಸ ಸ್ಥಿತಿಯಲ್ಲಿರಲು ಎವರೆಡಿ ಇದ್ದೀರಾ? ಆರ್ಡರ್ ಕ್ಯಾ ಕರೆಂಗೆ? ಆರ್ಡರ್ ಯಹಿ ಕರೆಂಗೆ ಕಿ ಏನ್ ಆರ್ಡರ್? एक सेकंड में सभी एक रस स्थिति में स्थित हो जाओ. 1 ಸೆಕೆಂಡಿನಲ್ಲಿ ಎಲ್ಲರೂ ಸಹ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. ಬಿಂದುವಾಗಿ ಒಬ್ಬ ಶಿವ ತಂದೆ ಕಾಣ್ತಾ ಇರಬೇಕು. ಏಕರಸ ಸ್ಥಿತಿ, ಒಬ್ಬ ತಂದೆಯನ್ನೇ ನೋಡಿ, ಒಬ್ಬ ತಂದೆಯನ್ನೇ ನೋಡಿ ಆನಂದಿಸಿರಿ. ಒಬ್ಬ ತಂದೆಯನ್ನೇ ನೋಡ್ತಾ 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 ಲೈಟ್ ಮೈಟಿನ ಅನುಭವ ಮಾಡಿ ಒಬ್ಬನ ಕಡೆಗೇನೆ ಮನಸ್ಸು ಬುದ್ಧಿ ಏಕರಸವಾಗಿ ಇರಬೇಕು. ಎವರೆಡಿ ऑर्डर क्या करेंगे? ऑर्डर यही करेंगे 1 सेकेंड में सभी एक रस स्थिति में स्थित हो जाओ. ऐसे ऑर्डर को प्रैक्टिकल में लाने के लिए एवरेडी है. ಈ ರೀತಿ ಆರ್ಡರ್ ಸಿಕ್ಕಿದ್ರೆ ಪ್ರಾಕ್ಟಿಕಲ್ ತರಲಿಕ್ಕೆ ಎಲ್ಲರೂ ಸದಾ ಸಿದ್ಧರಿದ್ದಿರಲ್ವಾ? ವಹ 1 ಸೆಕೆಂಡ್ ಸದಾ ಕಾಲ ಕಾ ಸೆಕೆಂಡ್ ಹೋತಾ ಹೈ. 1 ಸೆಕೆಂಡಿಗೆ ನಾವು ಸದಾ ಸಿದ್ಧರಾದ್ರೆ ಆ 1 ಸೆಕೆಂಡ್ सदा कालद सेकंड ಆಗ್ತದೆ. ऐसे नहीं कि 1 सेकंड स्थिर हो फिर नीचे आ जाओ. 1 ಸೆಕೆಂಡ್ ಸ್ಥಿತ ಆಗುದು ಮತ್ತೆ ಕೆಳಗೆ ಬರುದು ಅಂತ ಅರ್ಥ ಅಲ್ಲ. 1 ಸೆಕೆಂಡ್ ಸ್ಥಿತ ಆಗುವಂತ ಅಭ್ಯಾಸ ಆಯ್ತಂದ್ರೆ ಆ ರುಚಿ ನಮ್ಮನ್ನ ಅದೇ ಸ್ಥಿತಿಯಲ್ಲಿ ಇರುವಂತೆ ಮಾಡ್ತದೆ. ಬಾಬಾ ಉದಾಹರಣೆ ಕೊಡ್ತಾರೆ. जैसे अन्य अज्ञानी आत्माओं को ज्ञान की रोशनी देने के लिए सदैव शुभ भावना, कल्याण की भावना रखते हुए प्रयत्न करते हो ना. ಈಗ ಅಜ್ಞಾನಿ ಆತ್ಮಗಳಿಗೆ ಜ್ಞಾನದ ಬೆಳಕು ಕೊಡಬೇಕಾದ್ರೆ ಎಷ್ಟು ಒಳಗೊಳಗಿನ ಶುಭ ಭಾವನೆ, ಎಷ್ಟು ಕಲ್ಯಾಣದ ಭಾವನೆ ಇರ್ತದೆ, ಎಷ್ಟು ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಅಜ್ಞಾನಿ ಆತ್ಮಗಳಿಗೆ ಜ್ಞಾನ ಕೊಡುವಾಗ ಒಳಗೊಳಗೆ ಎಷ್ಟು ಶುಭ ಭಾವನೆ ಇರ್ತದೆ ಹೇಳಿ. ಏನು ಶುಭ ಭಾವನೆ ಇರ್ತದೆ ಅಜ್ಞಾನಿ ಆತ್ಮಗಳಿಗೆ ಜ್ಞಾನ ಕೊಡುವಾಗ? ऐसे ही क्या अपने इस दैवी संगठन को भी एक रस स्थिति में स्थित करने के संगठन की शक्ति को बढ़ाने के लिए एक दूसरे के प्रति भिन्न भिन्न रूप से प्रयत्न करते हो. ಅದೇ ರೀತಿ ಬಾಬಾ ತಿಳಿಸ್ತಿದ್ದಾರೆ. ಹೇಗೆ ಅಜ್ಞಾನಿ ಆತ್ಮಗಳಿಗೆ ಜ್ಞಾನದ ಬೆಳಕನ್ನ ಕೊಡ್ಬೇಕಾದ್ರೆ ಶುಭ ಭಾವನೆ, ಕಲ್ಯಾಣದ ಭಾವನೆಯಿಂದ ನಾವು ಹೆಂಗಿರ್ತೀವಿ, ಅದೇ ರೀತಿ ದೈವಿ ಸಂಘಟನೆಯಲ್ಲಿಯೂ ಸಹಿತ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸಂಘಟನೆ ಶಕ್ತಿಯನ್ನ ನಾವು ಬೆಳೆಸ್ಲಿಕ್ಕೋಸ್ಕರ ಒಬ್ರು ಇನ್ನೊಬ್ಬರ ಬಗ್ಗೆ
ಭಿನ್ನ ಭಿನ್ನ ರೂಪದಿಂದ ಪ್ರಯತ್ನ ಮಾಡ್ತಿದ್ದೀರಾ? ಎಲ್ಲರಿಗೂ ಶುಭ ಭಾವನೆ, ಶುಭ ಕಾಮನೆ. क्या ऐसे भी प्लान्स बनाते हो जिससे कि किसी को भी इस दैवी संगठन की मूर्त को एक रस स्थिति का प्रत्यक्ष रूप में साक्षात्कार हो. ನಾವಿಂತ ಪ್ಲಾನ್ ಮಾಡಬೇಕು ಜಿಸಸೆ ಅದರಿಂದ ಯಾರಿಗಾದ್ರೂ ದೈವಿ ಸಂಘಟನೆಯ ಮೂರ್ತಿಯಲ್ಲಿ ಏಕರಸ ಸ್ಥಿತಿಯಲ್ಲಿ ನಾವು ಪ್ರತ್ಯಕ್ಷ ಆಗುವಂಥದ್ದು ಸಾಕ್ಷಾತ್ಕಾರ ಆಗಬೇಕು. ಎಲ್ಲರೂ ದೈವಿ ಸಂಘಟನೆಯಲ್ಲಿ ಮೂರ್ತಿ ಹಂಗಿರ್ಬೇಕು, ಏಕರಸ, ಎಲ್ಲರದು ಒಂದೇ, ಅದು ಪ್ರತ್ಯಕ್ಷ ರೂಪದಲ್ಲಿ ಸಾಕ್ಷಾತ್ಕಾರ ಆಗ್ಬೇಕು. ಅದಕ್ಕೇನ್ ಪ್ಲಾನ್ ಮಾಡ್ತಿದ್ದೀರಿ? जब तक इस दैवी संगठन की एक रस स्थिति प्रख्यात नहीं होगी, दैवी संगठನೆಯ ಏಕರಸ ಸ್ಥಿತಿ ಪ್ರಖ್ಯಾತ ಆಗ್ಬೇಕ, तब तक बाप दादा की प्रत्यक्षता समीप नहीं आएगी. ಬಾಬಾ ಅಂತರ ದೈವಿ ಪರಿವಾರದ ಸಂಘಟನೆಯಲ್ಲಿ ಏಕರಸ ಸ್ಥಿತಿ ಪ್ರಖ್ಯಾತ ಆಗ್ಬೇಕು. ಆವಾಗ ಬಾಪ್ ದಾದರವರ ಪ್ರತ್ಯಕ್ಷತೆ ಸಮೀಪ ಆಗ್ತದೆ. ऐसे एवरेडी हो, लक्ष्य रखा है, एवरेडी इद्दीरा विश्व महाराजन बनने का. ವಿಶ್ವ ಮಹಾರಾಜನಾಗ್ಬೇಕಾದ್ರೆ ಎಲ್ಲರೂ ಒಮ್ಮೆಲೆ ಏಕರಸ ಸ್ಥಿತಿಯಲ್ಲಿ ಬಾಪ್ತಾದರವ್ರನ್ನ ಪ್ರತ್ಯಕ್ಷಗೊಳಿಸ್ಬೇಕ, ಎಲ್ಲರೂ ಒಟ್ಟಾಗ್ಬೇಕು. ಆವಾಗ ವಿಶ್ವ ಮಹಾರಾಜನ್. इंडिपेंडेंट राजा नहीं, ऐसे अभी से ही लक्षण धारण करने से लक्ष्य को प्राप्त करेंगे ना. ಈ ರೀತಿ ಲಕ್ಷಣವನ್ನ ಧಾರಣೆ ಮಾಡಿದ್ರೆ ನಾವು ಲಕ್ಷ್ಯವನ್ನ ಪ್ರಾಪ್ತಿ ಮಾಡ್ಕೋತೀವಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ವಿಶ್ವ ಮಹಾರಾಜನಾಗ್ಲಿಕ್ಕೆ ಕಳೆದ ಮುರಳಿಯಲ್ಲಿ ಬಾಬಾ ಏನಂದ್ರು? ನಿನ್ನೆ ದಿವಸ ಯಾರು ವಿಶ್ವ ಮಹಾರಾಜನಾಗ್ತಾರೆ? ತನು, ಮನ, ಧನ, ಸಮಯ, ಸಂಕಲ್ಪ ಎಲ್ಲನೂ अन्य आत्मಗಳ ಪ್ರತಿ. एक संकल्प भी अपने प्रति ना जाए बल्कि विश्व कल्याण के प्रति हो. ಅವರು ವಿಶ್ವ ಮಹಾರಾಜನಾಗ್ತಾರೆ. ಎಲ್ಲ ಇದರಿಂದ ಭರ್ಪೂರಿ ಇರ್ತಾರೆ, ಸರ್ವಶಕ್ತಿಗಳಿಂದ ಭರ್ಪೂರಿ ಇರ್ತಾರೆ. ಯಾರು ಏನ್ ಕೇಳಿದ್ರು ಅವ್ರು ಕೊಡ್ಲಿಕ್ಕೆ ತಯಾರು. ಕೆಲವರು ಸಮಾನಕ್ಕೆ ಶಕ್ತಿ ಕೇಳ್ಬೋದು, ಕೆಲವರು ಸಹನಕರಣಕ್ಕೆ ಶಕ್ತಿ ಕೇಳ್ಬೋದು. ಪವರ್ಫುಲ್ ಸ್ಟೇಜ್, ಯಾರಿಗೇನ್ ಅವಶ್ಯಕತೆ ಇದೆನೋ ಅದನ್ನ ಕೊಡ್ಲಿಕ್ಕೆ ಸ್ಟಾಕ್ ಭರ್ಪೂರು ಹೋಗ. ಆ ಸ್ಟಾಕ್ ಪೂರ್ಣ ಯಾರಿಗೋಸ್ಕರ? ವಿಶ್ವಕ್ಕೆ ಪ್ರತಿ ಪ್ರಯೋಗ ಮಾಡ್ಲಿಕ್ಕೇನೆ. ಅಂತವರು ವಿಶ್ವ ಮಹಾರಾಜನಾಗ್ತಾರೆ ಅಂತ ಬಾಬಾ ನಿನ್ನೆ ದಿವಸ ತಿಳಿಸಿದ್ದಾರೆ. ಯಾಕೆಂದ್ರೆ ದಾತಾಕೆ ಬಚ್ಚೆ ಸದಾ ಕಾಲಕ್ಕೂ ದಾತಾಪನ್ನಿನ ಸ್ಟೇಜ್. ಕೊಡುದು ಕೊಡುದು ಕೊಡುದು. ನಾನಿರುವುದೇ ಯಾವುದಕ್ಕೋಸ್ಕರ? ವಿಶ್ವ ಸೇವೆಗೋಸ್ಕರ. ಅದು ವಿಶ್ವ ಮಹಾರಾಜನ್ ಲಕ್ಷಣವನ್ನ ಹೇಳ್ತಾ ಹೇಳ್ತಾ ಬಾಬಾ ಕೊನೆಗೆ ಒಂದು ಮಾತಂದ್ರು, ಸಂಪೂರ್ಣ ನಾವು ಆತ್ಮಾಭಿಮಾನಿ ಸ್ಥಿತಿ ಆದಾಗ ಪೂರ್ಣ ವಿಶ್ವ ಕಲ್ಯಾಣಕಾರಿ ಸ್ಟೇಜ್ ಅಲ್ಲಿ ಇರ್ತೀವಿ. ಸೋಲ್ ಕಾನ್ಶಿಯಸ್ ಅಲ್ಲಿ ಇದ್ದಾಗ ಅದು ವಿಶ್ವ ಮಹಾರಾಜನ್ರ ಲಕ್ಷಣ ಅಂತ ಬಾಬಾ. ಇವತ್ತೇನ್ ಲಕ್ಷಣ ಹೇಳ್ತಿದ್ದಾರೆ ಬಾಬಾ? ಯಾರು ವಿಶ್ವ ಮಹಾರಾಜನ್? ಏನ್ ಮಾಡ್ಬೇಕ? ಇಡೀ ಸಂಘಟನೆನೆ ಏಕರಸ ಸ್ಥಿತಿಯಲ್ಲಿ ಬಾಬನನ್ನ ಪ್ರತ್ಯಕ್ಷಗೊಳಿಸಿ ತಂದೆಯ ಸಮೀಪಕ್ಕೆ ಜನ ಬರುವಂಗೆ ಮಾಡ್ಬೇಕ. ಈ ಲಕ್ಷ್ಯ ಯಾರು ಇಟ್ಕೋತಾರೋ ಅವರೇ ವಿಶ್ವ ಮಹಾರಾಜನ್. इंडिपेंडेंट राजा नहीं, ऐसे अभी से ही लक्षण धारण करने से लक्ष्य को प्राप्त करेंगे ना. ಈ ಲಕ್ಷಣಗಳು ನಮ್ಮ ಹತ್ರ ಈಗಿಂದಲೇ ಬರಬೇಕು. ಟೋಟಲಿ ಸಂಘಟನೆಯಲ್ಲಿ ಎಲ್ಲರದು ಸಂಕಲ್ಪ ಒಂದೇ, ಎಲ್ಲರ ಸ್ಥಿತಿ ಸಂಘಟನೆಯಲ್ಲಿ ಏಕರಸ ಸ್ಥಿತಿ. ಆವಾಗ ನಾವು ಆ ರೀತಿ ಬರುವಂಗೆ ಮಾಡ್ತೀವಿ ಅಂತಂದ್ರೆ ನಾವು ವಿಶ್ವ ಮಹಾರಾಜನ್. ಯಾಕೆಂದ್ರೆ ವಿಶ್ವ ಮಹಾರಾಜ ಒಬ್ಬನೇ ಹೋಗಿ ಮಹಾರಾಜ ಯಾರ ಜೊತೆಗೆ? ಅವನಿಗೆ ತಕ್ಕಂತೆ ಉಳಿದ ಎಲ್ಲ ಇರ್ಬೇಕಲ್ಲ, ಪ್ರಜೆಗಳು, ಅವನ ರಾಯಲ್ ಫ್ಯಾಮಿಲಿಯ ಜನ. ಈಗಲೂ ಸಹಿತ ಒಂದೇ ಎಲ್ಲರದು ಏಕರಸ ಸ್ಥಿತಿಯಲ್ಲಿ ಅವರು ಬರುವಂತೆ ಮಾಡ್ತಾರೆ. ಇಂಡಿಪೆಂಡೆಂಟ್ ರಾಜ ಅಲ್ಲ, ಹರೇಕ ಬ್ರಾಹ್ಮಣಿ ರೆಸ್ಪಾನ್ಸಿಬಿಲಿಟಿ
न सिर्फ अपने को एक रस बनाना, ಪ್ರತಿಯೊಂದು ಬ್ರಾಹ್ಮಣರಿಗೂ ಇದು ಜವಾಬ್ದಾರಿ ಇದೆ. ನಾನೊಬ್ಬನೇ ಏಕರಸವಾಗಿದ್ದರೆ ನಡೆಯಂಗಿಲ್ಲ. सारे संगठन को एक रस स्थिति में स्थित कराने के लिए सहयोगी बनना. ಆದ್ರಿಂದ ಟೋಟಲಿ ಎಲ್ಲ ಸಂಘಟನೆಯನ್ನೇ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗ್ಲಿಕ್ಕೆ ನಾವು ನೀವೆಲ್ಲರೂ ಒಟ್ಟಾಗಿ ಏನಾಗಿರ್ಬೇಕು, सहयोगियागिर्ಬೇಕು. ऐसे नहीं खुश हो जाना, नहीं मैं अपने रूप से ठीक ही हूँ लेकिन नहीं ನನ್ನ ಪಾಲಿಗಂತೂ ನಾನು ಕರೆಕ್ಟ್ ಇದ್ದೀನಪ್ಪ ಅಂತ ಅಷ್ಟರಲ್ಲೇ ಖುಷಿ ಪಡ್ತೀವಂದರೆ ನಹಿ ನಹಿ, ನಾನಂತೂ ಖುಷಿಯಲ್ಲಿದ್ದೀನಿ. ಟೋಟ್ಲಿ ಸಂಘಟನೆದ್ದು ನನ್ಗೇನ್ ಗೊತ್ತು ಅಲ್ಲ, ನಾನು ಖುಷಿಯಲ್ಲಿರ್ಬೇಕು, ಟೋಟ್ಲಿ ಸಂಘಟನೆನೂ ಖುಷಿಯಲ್ಲಿರ್ಬೇಕು. ಆ ಟೈಪ್ ನಾವಿದ್ರೆ ಬಾಬಾ ಅಂತಾರೆ ವಿಶ್ವ ಮಹಾರಾಜನ್, ವಿಶ್ವ ಕಲ್ಯಾಣಕಾರಿಗಳು. ಆದ್ಮೇಲೆ ಸಂಘಟಿತವಾಗಿ ಏಕರಸ ಸ್ಥಿತಿ ಒಂದೇ ಸಂಕಲ್ಪದಲ್ಲಿ ನಮ್ಮನ್ನ ಇಟ್ಟುಕೊಳ್ಳುವ ಅಭ್ಯಾಸವನ್ನ ಮಾಡಿದರೆ ನಮ್ಮಷ್ಟೇ ಅಲ್ಲ, ಟೋಟಲಿ ಸಂಘಟನೆಯನ್ನ ಆ ರೀತಿ ಇಡಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚಾ, ಓಂ ನಮಃ ಶಿವಾಯ. ಸಂಘಟನೆಯಲ್ಲಿ ಅನುಭವ ಮಾಡೋಣ. ಆತ್ಮನಾದ ನಾನು ನನ್ನ ಅತಿ ಪ್ರೀತಿಯ ತಂದೆಯಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಎಲ್ಲರೂ ಒಂದೇ ಸಮಯದಲ್ಲಿ, ಒಂದೇ ಸಂಕಲ್ಪದಲ್ಲಿ, ಒಂದೇ ಮನೆಯೊಳಗೆ ಪರನಾಮಕ್ಕೆ ಹೋಗಿ ಜ್ಯೋತಿಯಾಗಿ ಪರಂಜ್ಯೋತಿ ತಂದೆಯನ್ನ ನೋಡ್ತಾ 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 ಆತ್ಮನಾದ ನಾನು ಪರಮ ಆತ್ಮನಾದ ಶಿವನಿಗೆ ಶರಣಾಗತನಾಗಿದ್ದೇನೆ. ಓಂ ನಮಃ ಶಿವಾಯ. ಇದೇ ಏಕರಸ ಸ್ಥಿತಿ, ಇದೇ ಏಕ ಸಂಕಲ್ಪ. ಓಂ ಶಾಂತಿ.